ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಬೆಳವಣಿಗೆಗಳು ಆಗ್ತಾ ಇದೆ. ನಿನ್ನೆಯಷ್ಟೇ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ BL ಸಂತೋಷ್ ಅವರು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದು ನೋಡಿ, ಹಿಂದೂ ದೇವಾಲಯಗಳ ಮೇಲೆ ಹಿಂದೆಯೂ ದಾಳಿ ನಡೆದಿತ್ತು, ಮುಂದೆಯೂ ದಾಳಿ ನಡಿಬಹುದು ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ. ಆದರೆ ಆ ಒಂದು ಮಾತಿನ ಅರ್ಥ ಏನು? ಹಾಗಿದ್ರೆ ಯಾವ ಯಾವ ದೇವಾಲಯಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ? ಆ ಒಂದು ಸಂತೋಷ್ ಅವರ ಮಾತಿನ ಮರ್ಮ ಏನು? ಇದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ, ಈ ಚರ್ಚೆಯಲ್ಲಿ ಸಾಕಷ್ಟು ವಿಚಾರಗಳನ್ನು, ಸತ್ಯವಾದ ವಿಚಾರಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಾಡಿನ ಹಿರಿಯ ಪತ್ರಕರ್ತರಾಗಿರುವಂಥ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ಈಗ ಸಂತೋಷ್ ಅವರು, BL ಸಂತೋಷ್ ಅವರು ಅಧಿಕೃತವಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಂಟ್ರಿ ಕೊಟ್ಟಿದ್ದಾರೆ. ಮತ್ತೆ ಒಂದು ಹಿಂಟ್ ಕೊಟ್ಟಿದ್ದಾರೆ. ಹಿಂದೆ ಕೂಡ ಹಲವು ದೇವಾಲಯಗಳ ಮೇಲೆ ದಾಳಿ ಆಗಿತ್ತು. ಈಗ ಅವ್ರು ಮಾತಾಡಿರೋ ಮಾತಿನ ಪ್ರಕಾರ ಮುಂದೆ ಧರ್ಮಸ್ಥಳದ ಮೇಲೂ ಕೂಡ ದಾಳಿ ಆಗಬಹುದು ಅನ್ನುವಂಥ ಮಾತನ್ನ ಆಡಿದ್ದಾರೆ. ಏನ್ ಸರ್ ಅವರ ಮಾತಿನ ಅರ್ಥ ಏನು, ಹಿನ್ನೆಲೆ ಏನು ಸರ್? ಒಂದು ಇಡೀ ಈ ಧರ್ಮಸ್ಥಳದ ಪ್ರಕರಣ ಏನಿದೆ ಅದರ ಹಿಂದಿನ ರೂವಾರಿ ಅವರು ಡೈರೆಕ್ಟರ್. ಅವರು ಯಾವ ಡೈರೆಕ್ಟರ್ ಅಂದರೆ, ಒಂದು ಇದು RSSನ ಎರಡು ಗುಂಪುಗಳ ನಡುವಿನ ಒಂದು ಗಲಾಟೆ ಕೂಡ ಇದೆ. ನಾನು ಭಾಳ ಚರ್ಚೆ ಮಾಡಿದ್ದೀನಿ. ಒಂದು BL ಸಂತೋಷ್ ಅವ್ರ ಗುಂಪು, ಇನ್ನೊಂದು ಕಲ್ಲಡ್ಕ ಪ್ರಭಾಕರ್ ಭಟ್ರ ಅವ್ರ ಗುಂಪು. ಸೊ ಇವರ ಗಲಾಟೆ ಏನಿದೆ, ಆ ಗಲಾಟೆ ಇದನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಫಸ್ಟ್ ಥಿಂಗ್, ಕಲ್ಲಡ್ಕ ಪ್ರಭಾಕರ್ ಭಟ್ರ ಗುಂಪಿನವರು ಅವರು ಈ ಧರ್ಮಸ್ಥಳದಲ್ಲಿ ನಡೆದಿದೆ ಅನ್ನಲಾದ ಏನೇನು ಘಟನೆಗಳಿವೆ, ಸೊ ಅದನ್ನು ವಿರೋಧಿಸುವಂಥವ್ರು, RSSನ ವಿರೋಧಿಸುವಂಥವ್ರು. ಬಹುತೇಕ ದಕ್ಷಿಣ ಕನ್ನಡದ RSS ನಾಯಕರಿಗೆ ಧರ್ಮಸ್ಥಳದಲ್ಲಿ ಏನೇನು ನಡೀತಾ ಇದೆ, ಯಾವುದೋ ಧಾರ್ಮಿಕ ಕಾರ್ಯಗಳು ನಡೀತವೆ, ಯಾವುದ್ಯಾವುದೋ ಅಧಾರ್ಮಿಕ ಕಾರ್ಯಗಳು ನಡೀತವೆ, ಅತ್ಯಾಚಾರ ನಡೆಯಲ್ವಾ, ಮಹಿಳೆಯರು, ಅದು ಎಲ್ಲದೂ ಅಲ್ಲಿಯವರೆಗೆ ಗೊತ್ತಿದೆ. ದೇ ಆರ್ ದ ಬೆಸ್ಟ್ ಪರ್ಸನ್ ಟು ನೋ. ಸೊ ಆದ್ದರಿಂದ ಇದು ಇಬ್ಬರ ನಡುವಿನ ಗಲಾಟೆ ಅನ್ನೋದು ಫಸ್ಟ್ ಥಿಂಗ್. ಎರಡನೇದು, ಯಾವಾಗ ಚಿನ್ನಯ್ಯ ಅನ್ನುವ ವ್ಯಕ್ತಿ ಬಂದುಬಿಟ್ಟು ಅನಾಮಧೇಯನಾಗಿ ಈ ಪ್ರಕರಣದಲ್ಲಿ ದೂರು ಕೊಟ್ಟ ತಕ್ಷಣ ಈ ಅಖಾಡಕ್ಕೆ ಇಳಿದವರು BL ಸಂತೋಷ್. ಅವನು ಇಳಿದ ತಕ್ಷಣ BJP ಆಗಲಿ ಇನ್ಯಾರು ಮಾತಾಡೇ ಇರಲಿಲ್ಲ ಈ ವಿಚಾರದಲ್ಲಿ. ಅವ್ರಿಗೆ ಭಯ ಇತ್ತು, ಇದನ್ನ ಹೇಳೋಕೋದ್ರೆ ಇನ್ನೊಂದಾಗುತ್ತೆ, ನಾವು ಮೌನವಾಗಿರಬೇಕು. ಕನ್ನಡಕ ಪ್ರಭಾಕರ್ ಭಟ್ರು ಅವ್ರು ಹೇಳಿದಾಗ ತಿಮ್ರೋಡಿ ಅವರ ಈ ಗುಂಪಿನವ್ರು ಏನಿದ್ದಾರೆ ಅವರಿಗೆ ಬೆಂಬಲ ಕೊಟ್ಕೊಂಡು ಒಳಗಡೆ ಸುಮ್ಮನೆ ಕೂತಿದ್ರು BJPಯ ಹಲವಾರು MLAಗಳು ಕೂಡ. ಆಗ ಎಂಟ್ರಿ ತಗೊಂಡವರು BL ಸಂತೋಷ್. ಅವ್ರು ಎಂಟ್ರಿ ತಗೊಂಡು ಎಲ್ಲರಿಗೂ ವರದಿಗಳ ಪ್ರಕಾರ ಇನ್ಸ್ಟ್ರಕ್ಷನ್ ಕೊಟ್ಟರು, ನೀವು ಈಗ ಇಳಿಬೇಕು ಮತ್ತು ದಟ್ ಈ ವಿಚಾರದಲ್ಲಿ ಹೆಗಡೆ ಕುಟುಂಬದ ಪರವಾಗಿ ನಿಲ್ಲಬೇಕು ಅಂತ ಅವ್ರು ಹೇಳಿದವರು. ಸೊ ಒಳಗಡೆಯಿಂದ ಆಪ್ರೇಟ್ ಮಾಡ್ತಿದ್ರು. ಅವರು BJPಯ ಸಂಘಟನಾ ಕಾರ್ಯದರ್ಶಿ, ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ BJP. ಮೋದಿ, ಅಮಿತ್ ಶಾ ನಂತರ ನಡ್ಡಾ ಹತ್ತತ್ರ ಬರುವಷ್ಟು ಪವರ್ಫುಲ್ ವ್ಯಕ್ತಿ. ಸೊ RSSನಿಂದ ಬಂದವರು, ಬಹಳ ಪವರ್ಫುಲ್ ಮನುಷ್ಯ. ಸೊ ಅವರಿಗೇನಿದೆ, ಅವರಿಗೆ ವೀರೇಂದ್ರ ಹೆಗ್ಗಡೆಯವರ ರಕ್ಷಣೆ ಮಾಡಬೇಕು, ಅವ್ರ ಕುಟುಂಬವನ್ನು ರಕ್ಷಣೆ ಮಾಡಬೇಕು ಅನ್ನೋದು ಅವರೊಂದು ಎಜೆಂಡಾ. ಸೊ ಈಗ ಅವರು ಓಪನ್ ಆಗಿ ನಿನ್ನೆ ಉಡುಪಿಯಲ್ಲಿ ಸೊ BJPಯ ಪಕ್ಷದ ಕಚೇರಿಯ ಕಟ್ಟಡಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡಿದ್ದಾರೆ. ಅವರು ಭಾಷಣ ಮಾಡಿದಾಗ ಬಹಳ ಸ್ಪಷ್ಟವಾಗಿ ಕೆಲವು ಅಂಶಗಳನ್ನ ಹೇಳಿದ್ದಾರೆ. ವಿಲ್ ಹ್ಯಾವ್ ಟು ಟೇಕ್ ಇಟ್ ಸೀರಿಯಸ್ಲಿ. ಸೊ ಮೊದಲು ಏನು ಹೇಳಿದ್ದಾರೆ ಅವರು ಅಂತ ಅಂದರೆ, ಒಂದು, ನೀವೀಗೇನು ಪ್ರಸ್ತಾಪ ಮಾಡಿದ್ರಿ, ಹಿಂದೂ ದೇವಾಲಯಗಳನ್ನು ಟಾರ್ಗೆಟ್ ಮಾಡಲಾಗ್ತಿದೆ ಅಂತ. ಎಲ್ಲೂ ಹಿಂದೂ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿಲ್ಲ. ಧರ್ಮಸ್ಥಳದಲ್ಲಿ ಯಾರೂ ಹಿಂದೂ ದೇವಾಲಯ ಟಾರ್ಗೆಟ್ ಮಾಡಿಲ್ಲ. ಅಲ್ಲಿರುವ ಹೋರಾಟಗಾರರು ಯಾರೂ ಕೂಡ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಬಗ್ಗೆ ಆಗಲಿ, ಅಣ್ಣಪ್ಪ ಸ್ವಾಮಿಯ ಬಗ್ಗೆ ಒಂದು ಮಾತನ್ನು ಆಡಿಲ್ಲ. ಸೊ ಅವರು ಅಟ್ಯಾಕ್ ಮಾಡ್ತಾ ಇರೋದು ಅಲ್ಲಿ ನಡೆದಂಥ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ, ಮಹಿಳೆಯರ ನಾಪತ್ತೆ ಬಗ್ಗೆ, ಮಹಿಳೆಯರ ಮೇಲೆ ನಡೆದ ಅತ್ಯಾಚಾರದ ಬಗ್ಗೆ, ಅವರ ಹೆಣವೆ ಕಾಣದಿದ್ದಾಗುವ ಬಗ್ಗೆ. 400ಕ್ಕೂ ಚಿಲ್ಲರೆ ಶವಗಳು ಸಿಗ್ತವೆ ಅಲ್ಲಿ. UDR ಅನ್ಐಡೆಂಟಿಫೈಡ್, ಗುರುತು ಸಿಗದಿಲ್ಲದ ಶವಗಳು ಅಂತ. ಅದ್ರ ಬಗ್ಗೆ ತನಿಖೆ ನಡೀಲಿ ಅಂತ ಹೇಳಿದ್ದು. ಸೊ ಅದ್ರ ಜೊತೆಗೆ ವೀರೇಂದ್ರ ಹೆಗ್ಗಡೆಯವರ ದೇವಸ್ಥಾನದಲ್ಲ, ವೀರೇಂದ್ರ ಹೆಗ್ಗಡೆಯವರ ಆರ್ಥಿಕ ಚಟುವಟಿಕೆಗಳು, ಹಣಕಾಸಿನ ವ್ಯವಹಾರಗಳು, ಅದ್ರ ಬಗ್ಗೆ ತನಿಖೆ ನಡೆಸಿದೆ ಅಂತ. ಆದರೆ ಇದನ್ನು
ಅವರು ತಕ್ಷಣ ದೇವಸ್ಥಾನಕ್ಕೆ ಅಟ್ಯಾಚ್ ಮಾಡ್ತಾರೆ ಬಿ ಎಲ್ ಸಂತೋಷ್ ಅವರು, ಬಿಕಾಸ್ ಪೊಲಿಟಿಕಲ್ ರಾಜಕೀಯ ಲಾಭಕ್ಕಾಗಿ. ಸೊ ಎಲ್ಲೋ ಯಾರೋ ವಿರೋಧ ಮಾಡಿದರೆ ಅದು ಎಂಟೈರ್ಲಿ ಡಿಫ್ರೆಂಟ್ ಇಶ್ಯೂ. ಅವರು 2-3 ಇದನ್ನು ಹೇಳ್ತಾರೆ, ಶ್ರೀಕೃಷ್ಣ ಮಠದ ಮೇಲೆ ದಾಳಿ ಮಾಡಿದ್ರು, ಇನ್ನೊಂದರ ಮೇಲೆ ಮಾಡಿದ್ರು. ಸೊ ವೈಚಾರಿಕ ಭಿನ್ನಾಭಿಪ್ರಾಯಗಳಿರ್ತವೆ. ವೈಚಾರಿಕ ಭಿನ್ನಾಭಿಪ್ರಾಯಗಳನ್ನು ಅದರದ್ದೇ ಆದ ರೀತಿಯಲ್ಲಿ ಜನ ವ್ಯಕ್ತಪಡಿಸ್ತಾರೆ. ಮತ್ತು ಇವರು ಅದನ್ನು ಒಪ್ಕೋತಾರೆ, ಇಟ್ಸ್ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಅಂತಲೂ ಒಪ್ತಾರೆ. ಆದರೆ ಇಲ್ಲಿ ಇರುವುದು ಇದು ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಅಲ್ಲ. ಧರ್ಮಸ್ಥಳದ್ದು ಬಹಳ ಸ್ಪಷ್ಟವಾಗಿ ಅಲ್ಲಲ್ಲಿ ಬಿದ್ದ ಹೆಣಗಳು, ಅಲ್ಲಿ ಹರಿಯುತ್ತಿರುವ ಕಣ್ಣೀರಿನ ಹೊಳೆ ನೇತ್ರಾವತಿ ಮಾತ್ರ ಅಲ್ಲ, ಅಲ್ಲಿಯ ಜನರ ಹತ್ರ ಮಾತನಾಡಿದರೆ ಅಲ್ಲಿ ಒಂದು ರೀತಿಯಲ್ಲಿ ಆಂತರಿಕವಾಗಿ ಕಣ್ಣೀರೇ ಹರಿಯುತ್ತೆ. ಇಲ್ಲಿ ಆ ಸಿಚುವೇಶನ್ ಇದೆ. ಸೊ ಆದರೆ ಇದನ್ನು ಇವರು ಈ ಮೂಲಕ ಇನ್ನೊಂದು ಮಾತನ್ನು ಅವರು ಹೇಳ್ತಾರೆ. ಏನು ಅಂದರೆ, ಬಿಸಿ ಹುಲಿಗೆ ರಕ್ತದ ರುಚಿ ಅಂತ ಹೇಳ್ತಾರೆ. ಅಂದರೆ ಅವರು ಹಿಂಸೆಯ ಬಗ್ಗೆ ಮಾತನಾಡ್ತಾರೆ. ಹುಲಿಗೆ ರಕ್ತದ ರುಚಿ ಗೊತ್ತಾಗಿದೆ, ಹುಲಿ ಅಟ್ಯಾಕ್ ಮಾಡುತ್ತೆ ಅಂತ. ಯಾರು ಹುಲಿ? ರಕ್ತದ ರುಚಿ ಗೊತ್ತಾದ ಯಾರಿಗೆ? ರಕ್ತದ ರುಚಿಯನ್ನು ಇಟ್ಟುಕೊಂಡು ಈ ದೇಶದಲ್ಲಿ ರಾಜಕಾರಣ ಮಾಡ್ತಿರುವವರು ಯಾರು? ಈಗ ಮಾಡ್ತಿರುವ ಹೋರಾಟಗಾರರ ಯಾರು ಮಾಡ್ತಿದ್ದಾರೆ? ಸೊ ಗಾಂಧಿಯನ್ನು ಕೊಲ್ಲುವ ಮೂಲಕನೇ ಈ ರಕ್ತದ ರುಚಿ ಪ್ರಾರಂಭ ಆದದ್ದಲ್ವ ಇವರಿಗೆ? ಗಾಂಧಿ ಯಾರು ಅಹಿಂಸಾ ಪ್ರತಿಪಾದಕರಿದ್ದರು ಅವ್ರ ಬಗ್ಗೆ ನಿಮ್ಗೆ ಭಿನ್ನಾಭಿಪ್ರಾಯ ಇರ್ಬೋದು, ಡಿಫ್ರೆಂಟ್ ಇಶ್ಯೂ. ಆದರೆ ಹಿಂದೂ ಮಹಾಸಭಾದ ಒಬ್ಬ ವ್ಯಕ್ತಿ, ಇವರು ಸಂಘ ಪರಿವಾರದ ವ್ಯಕ್ತಿ ಗಾಂಧಿಯನ್ನು ಹತ್ಯೆ ಮಾಡ್ತಾನೆ. ಆ್ಯಕ್ಚುಲಿ ಅವನು ಈ ದೇಶದ ಮೊದಲ ಭಯೋತ್ಪಾದಕ, ಗೋಡ್ಸೆ. ಸೊ ಈ ಗೋಡ್ಸೆ ವಾದ ಏನು? ಅವರು ಈ ರಕ್ತದ ರಾಜಕಾರಣವನ್ನು ಅವರೇ ಮಾಡೋದು. ಅದಾದಮೇಲೆ ಗುಜರಾತ್ನಲ್ಲಿ ಏನಾಯಿತು ಗೊತ್ತಿದೆ, ಎಷ್ಟು ಹೆಣ ಉದುರಿತು ಗೊತ್ತಿದೆ, ಎಷ್ಟು ರಕ್ತ ಹರಿದಿದೆ ಗೊತ್ತಿದೆ. ಆದ್ದರಿಂದ ರಕ್ತದ ರುಚಿ ಏನಿದೆ ಸೌಜನ್ಯ ಪರ ಹೋರಾಟಗಾರರಿಗಿರುವ ರಕ್ತದ ರುಚಿ ಅಲ್ಲ. ರಕ್ತದ ರುಚಿ ಗೊತ್ತಾದ್ದು ಇವರಿಗೆ, ಈ ಸಂಘ ಪರಿವಾರದಲ್ಲಿ RSSನವ್ರು ಯಾರಿದ್ದಾರೆ ಅವರಿಗೆ. RSS 100 ವರ್ಷ ಆಗಿದೆ. ಈಗ ಅವರು ಲಾಠಿ ಕೈಯಲ್ಲಿ ಇಟ್ಕೊಂಡಿದ್ದಾರೆ, ನಾಳೆ AK-47 ತಗೋಬಹುದು. ಲಾಠಿ ತಗೊಂಡು ತಿರ್ಸ್ತಾರೆ ಎತ್ಕೊಂಡು, ಅಲ್ವಾ? ಇವ್ರು ಯಾರು ಲಾಠಿ ತಗೊಂಡು ತಿರ್ಸ್ತಾ ಇಲ್ವಲ್ಲ. ಸೊ ಅಲ್ಲಿಂದ ಬಂದಂಥ ಕೈಯಲ್ಲಿ ಲಾಠಿ ಹಿಡಿದು ಕವಾಯಿತು ಮಾಡುವ BL ಸಂತೋಷ್ ಅವ್ರ ಕೈಯಲ್ಲಿ ಲಾಠಿ ಯಾಕೆ? ಯಾರಿಗೆ ಹೊಡೆಯೋದಕ್ಕೆ? ಅದು ರಕ್ತದ ರುಚಿ ಅಲ್ವೋ? ನೀವು ರಕ್ತದ ರುಚಿಯನ್ನು ಕಂಡಿದ್ದೀರಿ, ಈಗ ಬೇರೆಯವರು ರಕ್ತದ ರುಚಿಯನ್ನು ಕಂಡಿದ್ದಾರೆ ಅಂತ ಹೇಳ್ತಾರೆ. ಅವರು ಯಾರಿಗೆ ಹುಲಿ ರಕ್ತದ ಚಿರತೆ ಅನ್ನೋದು? ಅವರು ಹೇಳಿದ ಈ ಹೋರಾಟಗಾರರಿಗೆ ಅಥವಾ ಐಡಿಯಾಲಜಿಕಲಿ ಈ ಬಲಪಂಥೀಯ ರಾಜಕಾರಣವನ್ನು ಯಾರು ವಿರೋಧ ಮಾಡ್ತಾರೋ ಅವ್ರ ಪರವಾಗಿ ಹೇಳ್ತಾರೆ. ಅಂದರೆ ದೇವಸ್ಥಾನಗಳಲ್ಲಿ ಇನ್ನೆಲ್ಲೋ ನಡಿಬಹುದಾದ ಪ್ರಕರಣದ ಬಗ್ಗೆ ಮಾತನಾಡುವವರು, ಕೃಷ್ಣ ಮಠದಲ್ಲಿ ಯಾವುದೋ ವಿರೋಧ ಮಾಡಿರ್ಬೋದು ಅಲ್ವಾ, ಅಯ್ಯಪ್ಪ ಸ್ವಾಮಿದು ಅಲ್ಲೇನೋ ಆಗಿರ್ಬೋದು. ಎಂಟೈರ್ಲಿ ಡಿಫ್ರೆಂಟ್. ಯಾವುದೋ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಬೇರೆ, ಧಾರ್ಮಿಕ ನಂಬಿಕೆಗಳು ಬೇರೆ. ಅಂದರೆ ಸರ್, ಈಗ ಸಂತೋಷ್ ಅವ್ರ ಮಾತು ಇಲ್ಲ ಒಂದು ಕಡೆ ಬೆಂಕಿ ಕಿಡಿ ಹಚ್ಚಿದಂಗೆ ಆಗಲಿಲ್ವಾ? ಅವ್ರ ಉದ್ದೇಶ ಅದೇನೆ. ಅವರ ಉದ್ದೇಶ ಏನಿದೆ, ಈಗ ಧರ್ಮಸ್ಥಳದ ಪರವಾಗಿ, ಧರ್ಮಸ್ಥಳದ ಏನು ಒಟ್ಟಾರೆ ಅದು ನಂಬುತ್ತಾ ಇರುವವರು, ವೀರೇಂದ್ರ ಹೆಗ್ಗಡೆಯವರು ನಮ್ಮದು ದೇವರಲ್ಲ, ಅವ್ರ ಸಂಖ್ಯೆ ಕಡಿಮೆ ಆಗಿದೆ. ವೀರೇಂದ್ರ ಹೆಗ್ಗಡೆಯವ್ರನ್ನ ಪ್ರಶ್ನಿಸುವವರು ಜಾಸ್ತಿ ಆಗ್ತಿದ್ದಾರೆ. ಸೊ ನನಗೆ ಯಾರೋ ಉತ್ತರ ಕರ್ನಾಟಕದಿಂದ ಯಾರೋ ಫೋನ್ ಮಾಡಿದರು 2 ದಿವಸದಲ್ಲಿ, ಸರ್ ಸತತವಾಗಿ ವರ್ಷದಲ್ಲಿ 4-6 ಬಾರಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ. ಹಾಗೆ ನೋಡಿದರೆ ಧರ್ಮಸ್ಥಳಕ್ಕೆ ಅತಿ ಹೆಚ್ಚು ಹೋಗ್ತಾ ಇದ್ದವ್ರು ನಾವು ಉತ್ತರ ಕರ್ನಾಟಕದವರು. ನಮ್ಮ ಕಡೆದ ಪ್ರತಿ ಊರಿನಲ್ಲಿ ಜಿಲ್ಲಾ ಕೇಂದ್ರದಿಂದ ಬಸ್ ಇದೆ. ಬಟ್ ಈಗ ನಮಗೆ ಹೋಗಬೇಕು ಅಂತ ಅನಿಸ್ತಾ ಇಲ್ಲ ಸರ್. ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ನಮಗಿದ್ದ ಗೌರವ ಕಡಿಮೆ ಆಗ್ತಾ ಇದೆ ಅಂತಂದರು ನನಗೆ. ಅಂದ್ರೆ ವೀರೇಂದ್ರ ಹೆಗ್ಗಡೆಯವ್ರಿಗೋಸ್ಕರ ಧರ್ಮಸ್ಥಳಕ್ಕೆ ಹೋಗಲ್ಲ, ಮಂಜುನಾಥ ಸ್ವಾಮಿ ಮಂಜುನಾಥಕ್ಕೆ ಹೋದ್ರೆ ಅಲ್ಲಿ ಒಂದು ಭಯಗ್ರಸ್ತ ವಾತಾವರಣ ಇದೆ. ನಮ್ಮನೆ ಹೆಣ್ಮಕ್ಳು ನಿಮ್ಮನೆ ಹೆಣ್ಮಕ್ಳು ಹೋಗಲ್ಲ, ನಾಪತ್ತೆ ಆಗ್ಬಿಟ್ರೆ ಅವರಿಗೆಲ್ಲೋ ಸೌಜನ್ಯಗಾದಂಗಾದರೆ, ಪದ್ಮಲತಾಗಾದಂಗಾದರೆ, ಆನೆ ಮಾವತನ ಅವನ ತಂಗಿ ಯಮುನಗಾದಂಗಾದರೆ, ಸೊ ಒಂದು ಭಯದ ವಾತಾವರಣ ಇದೆ. ಆ ಕಾರಣಕ್ಕಾಗಿ ಧರ್ಮಸ್ಥಳಕ್ಕೆ ಹೋಗ್ತಿರುವ ಜನರ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ವಾದ ಕೂಡ ಇದೆ. ಸೊ ಇಂಥ ಸಿಚುವೇಶನ್ನಲ್ಲಿ BL ಸಂತೋಷ್ ಹಿಂದೂಗಳನ್ನು ಒಗ್ಗೂಡಿಸಿ ಅವ್ರನ್ನ ತಂದು ಅಲ್ಲಿ ನಿಲ್ಲಿಸಬೇಕು ಧರ್ಮಸ್ಥಳದಲ್ಲಿ. ಒಂದು, ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗ್ಗಡೆಯ ಕುಟುಂಬಕ್ಕೆ ಅವರಿಗೆ ಒಂದು ಆಶ್ರಯವನ್ನು ನೀಡಿದ ರೀತಿಯಲ್ಲಿ ಬೆಂಬಲ ಕೊಡಬೇಕು. ಎರಡನೇದಾಗಿ ಮತ್ತೆ ಅಲ್ಲಿ ಜನ ಹರಿದು ಬರುವಂಗೆ ಮಾಡಬೇಕು. ಅದಕ್ಕೆ ಭಾವನಾತ್ಮಕವಾಗಿ ಶುಡ್ ಡೂ ಇಟ್ ಅಂತ. ನೀವು ಭಾವನಾತ್ಮಕವಾಗಿ ಮಾಡೋದು ಹೆಂಗೆ? ಭಾವನಾತ್ಮಕವಾಗಿದ್ದು ಬಳಸ್ಕೋಬೇಕು ಅಂತ ಆದರೆ, ಸೊ ಆಗ ಹಿಂದೂ ಸೆಂಟಿಮೆಂಟ್ಸ್ ಏನಿರುತ್ತೆ ಅದನ್ನು ಇದಕ್ಕೆ ಸಂಬಂಧ ಇಲ್ಲ, ಅದು ಉದ್ದೀಪನಗೊಳಿಸೋದು. ಈಗ ನಾವೆಲ್ಲ ಹಿಂದೂಗಳೇ, ನಮ್ಮನೇಲಿ ಯಾರೋ ನಮ್ಮ ದೇವ್ರ ವಿಚಾರ ಇನ್ನೊಂದು ಅಂದ್ರೆ ನಮಗೆ ಬೇಜಾರಾಗ್ಬೋದು. ಅದನ್ನು ಬಳಸ್ಕೊಳ್ಳೋದು ಅಂತ, ಯೂಸ್ ಮಾಡೋದು. ಅದು ಯಾಕೆ? ರಾಜಕೀಯ ಕಾರಣಕ್ಕಾಗಿ ಮತ್ತು ಅಲ್ಲಿ ನಡೆದಿರಬಹುದಾದ
ಅತ್ಯಾಚಾರ, ಅನಾಚಾರ, ಹತ್ಯೆ ಪ್ರಕರಣಗಳನ್ನ ಯಾರು ಮಾಡಿದ್ದಾರೆ ಅಂತ ಹೇಳಲಾಗುತ್ತೋ ಅವರ ಸಂರಕ್ಷಣೆ ಮಾಡುವುದಕ್ಕಾಗಿ. ಆದ್ದರಿಂದ ಯು ಸಿ ದಟ್ ಈ ಒಂದು ಕೋಮುವಾದದ ರಕ್ತದ ರುಚಿ ನೋಡಿದವ್ರು ಯಾರಿದ್ದಾರೆ, ಅವರು ಈಗ ರಕ್ತದ ಬಗ್ಗೆ ಮಾತನಾಡ್ತಿದ್ದಾರೆ. ಶಾಂತಿ ಬೋಧನೆಯನ್ನು ಯಾರು ಮಾಡ್ತಾರೋ ಅವರ ರಕ್ತವನ್ನೇ ಚೆಲ್ಲಿದವರು, ಅವರ ರಕ್ತ ಹರಿಯುವಂತೆ ಮಾಡಿದವರು ಈಗ ಇನ್ನೊಬ್ಬರಿಗೆ ನಿಮಗೆ ರಕ್ತದ ರುಚಿ ಗೊತ್ತು, ನೀವು ಹುಲಿ ಅಂತಾರೆ, ರಕ್ತ ಅಂತಾರೆ, ಹಿಂಸೆ ಅಂತಾರೆ. ಅವ್ರು ಮಾತನಾಡೋದೆಲ್ಲ ಇದಕ್ಕೆ ಕೇಂದ್ರೀಕೃತ, ಹಿಂಸೆಗೆ ಕೇಂದ್ರೀಕೃತ. ಅಹಿಂಸೆ ಬಗ್ಗೆ ಮಾತನಾಡಲ್ಲ ಅವರು, ಶಾಂತಿಯ ಬಗ್ಗೆ ಮಾತನಾಡಲ್ಲ. ಅವರಿಗೆ ಬೆಂಕಿ ಹಚ್ಚುವುದು ಬೇಕಾಗಿದೆ, ಶಾಂತಿಯ ಬಗ್ಗೆ ಮಾತನಾಡಲ್ಲ. ಸೊ ಒಂದು ಮಾತು ಹೇಳ್ಬೋದಾಗುತ್ತೆ, ಅವರು ಅಲ್ಲಿ ಏನೇನು ನಡೆದಿಯೋ ಅದು ತನಿಖೆ ನಡೆದ್ಮೇಲೆ ಯಾರು ತಪ್ಪಿತಸ್ಥರು. ವೀರೇಂದ್ರ ಹೆಗಡೆ ಪರವಾಗಿ ನಿಂತು ರಕ್ಷಣೆ ಮಾಡ್ತಿದ್ದಾರೆ ಅಂದಮೇಲೆ ಈ ತರ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತಲ್ಲ. ಅಲ್ಲಲ್ಲ, ನೀವು ಅಲ್ಲಿ ಹತ್ಯೆ ನಡೆದಿದ್ದ ನಿಜಾನ, ಸೌಜನ್ಯ ಅನ್ನೋ ಹೆಣ್ಣು ಮಗಳು ಪಾಪ ಅವಳದು ಆಗಿದ್ ನಿಜಾನ, ಉಳಿದ ಕೆಲವರು ಸತ್ತಿದ್ ನಿಜಾನ, 400ಕ್ಕೂ ಹೆಚ್ಚು UDR ಅನ್ಐಡೆಂಟಿಫೈಡ್ ಡೆತ್ ರಿಪೋರ್ಟ್ ಆಗಿದ್ ನಿಜಾನ. ಸೊ ಅದ್ರ ಹಿಂದಿನ ಸತ್ಯ ಹೊರಬರಲಿ ಅನ್ನೋದಕ್ಕೂ ಧರ್ಮಸ್ಥಳದಕ್ಕೂ ಅದರ ನಂಬಿಕೆಗೂ ಅಣ್ಣಪ್ಪ ಸ್ವಾಮಿಗೂ ಮಂಜುನಾಥ್ಗೂ ಏನ್ ಸಂಬಂಧ ಇದೆ? ಸಂಬಂಧ ಇಲ್ಲ. ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧ ಇಲ್ಲ ಇದು. ಇವರು ಅದನ್ನ ತಂದು ಟಚ್ ಮಾಡ್ತಾರೆ. ಅದಕ್ಕೆ ಯಾಕೆ ಸೇರಿಸ್ತಾರೆ? ಅಲ್ಲಿ ಎಲ್ಲೋ ಇದು ಮಾಡುವ ಮೂಲಕ ನಾಳೆ ಯಾವುದೇ ಧಾರ್ಮಿಕ ಕೇಂದ್ರಗಳಲ್ಲಿ ಹತ್ಯೆ ಅತ್ಯಾಚಾರಗಳ ನಡೆದರೆ ಅದನ್ನ ಪ್ರಶ್ನೆ ಮಾಡದಿರುವ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ ಇವರು. ಎಲ್ಲೋ ಒಂದ್ ಕಡೆ ನಡೆಯುತ್ತೆ ಕ್ರಿಮಿನಲ್ ಆಕ್ಟಿವಿಟೀಸ್, ಎಲ್ಲ ಕಡೆ ನಡೀತಾರೆ. ಮನುಷ್ಯ ಇರೋ ಕ್ರಿಮಿನಲ್ ಆಕ್ಟಿವಿಟೀಸ್, ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಮಿಕ್ಸ್ ಆಫ್ ಗುಡ್ ಅಂಡ್ ಬ್ಯಾಡ್. ಬಹಳ 100% ಒಳ್ಳೆಯವರು 100% ಕೆಟ್ಟವರು ಅಂತಿರಲ್ಲ. ವಿ ಆರ್ ಆಲ್ ಮಿಕ್ಸ್. ಯಾವುದೋ ಮೂವ್ಮೆಂಟ್ ನಲ್ಲಿ ನಡೆದಿರುತ್ತೆ, ಏನೇನೋ ಆಗ್ತಾ ಇರುತ್ತೆ ಜಗತ್ತಿನಲ್ಲಿ. ಈ ಹಾಸನದಲ್ಲಿ ಏನೋ ಒಂದು ದಾಳಿ ನಡೆಯುತ್ತೆ, ಮಂಡ್ಯದಲ್ಲಿ ಏನೋ, ಹಂಗ ಜನ ಹೋಗೋಕ್ ಬಿಟ್ಬಿಡ್ತಾರ. ಅದನ್ನ ಇದು ಏನಿದೆ ಅದನ್ನ ದೇವರಿದ್ದೆಲ್ಲ ಅತೀತನ, ಅದು ದೇವ್ರಿಗೆ ಸಂಬಂಧ ಇಲ್ಲ. ಸಿ ದೇವ್ರ ಇದಕ್ಕೆಲ್ಲ ದೇವ್ರಿಗೆ ಸಂಬಂಧನೇ ಇಲ್ಲ. ದೇವ್ರ ಅತ್ಯಾಚಾರ ಆಗ್ಲಿ ಅಂತನಾ? ಇಲ್ಲ. ದೇವರು ಅನ್ನೋದು ನಂಬಿಕೆ ಅಲ್ವಾ? ಅವ್ರ ನಂಬಿಕೆ ಇರೋರು ಹೋಗ್ತಾರೆ. ಆದ್ರೆ ಈ ದೇವ್ರನ್ನ ಕಾವಲು ಕಾಯುವವ್ರನ್ನ ನೀವು ಕ್ಯಾನ್ ಯು ಸೇ ಇವ್ರ ಕಾವಲುಗಾರರು ಮಾತ್ರ. ಕಾವಲುಗಾರರ ಮೇಲೆ ಆರೋಪ ಬಂದ್ರೆ ನೀವು ದೇವರಿಗೆ ಅದಕ್ಕೆ ಹೆಂಗೆ ಹೇಳ್ತೀರಿ? ನಾನು 10 ಉದಾಹರಣೆ ಕೊಟ್ಟಿದ್ದೀನಿ ಅದಕ್ಕೆ. ಈಗ ಈ ನಮ್ಮ ಬ್ಯಾಂಕಲ್ಲಿ ಎದುರುಗಡೆ ಕಾಯೋನ್ ಇರ್ತಾನೆ ಯಾರು ಅಲ್ವಾ? ಬ್ಯಾಂಕ್ಗಳಲ್ಲಿ ಎದುರು ಕೂತಿರ್ತಾರೆ. ಸೊ ಬ್ಯಾಂಕ್ನ ಒಳಗಿರೋ ಆಸ್ತಿ ಅವನಿಗೆ ಸಂಬಂಧ ಇಲ್ಲ, ಅವ್ನು ಕಾಯದಷ್ಟೇ ಅವ್ನ ಕೆಲಸ ಮುಚ್ಚಿಕಡೆ ಕಾಯ್ಬೇಕು ಅಲ್ವಾ? ಸೊ ದಟ್ ಇಸ್ ದ ಥಿಂಗ್. ಇಲ್ಲಿ ಇರುವವರು ದೇವಸ್ಥಾನದ ಕಾವಲುಗಾರರ ಪಡೆ. ಮಂಜುನಾಥ ಅಲ್ಲ ಅವರು, ಮಂಜುನಾಥ ಅಲ್ವೇ ಅಲ್ಲ, ಕಾವಲು ಕಾಯುವ ಜನ. ಅವರಿಗೆ ಒಂದು ಹೆಸರು ಕೊಡಲಾಗಿದೆ, ಎಂಥೋ ಅಧಿಕಾರಿನೋ ಧರ್ಮಾಧಿಕಾರ ವಾಟ್ ಎವರ್ ಇಟ್ ಬೇಕು. ಅವ್ರ ಕೆಲಸ ಏನು? ಮಂಜುನಾಥನ್ ನೋಡಕ್ಕೆ ಯಾರ್ಯಾರು ಬರ್ತಾರೆ ಅವರ ರಕ್ಷಣೆ ಮಾಡಬೇಕು. ಕಾವಲುಗಾರ ಕೆಲಸ ರಕ್ಷಣೆ ಮಾಡಬೇಕು. ಸೊ ಈಗ ಅವ್ರು ರಕ್ಷಣೆ ಮಾಡುವ ಸಂದರ್ಭದಲ್ಲೇ ಅವ್ರು ಸರಿಯಾಗಿ ರಕ್ಷಣೆ ಮಾಡದೆ ಯಾರೋ ಸತ್ತರೆ ಯಾರು ದೂರಣ? ಮಂಜುನಾಥ ಸ್ವಾಮಿ ಅಣ್ಣಮ್ಮ ಸ್ವಾಮಿ ದೂರ ಆಗುತ್ತೆ, ಕಾವಲುಗಾರರು ದೂರ, ಕಾವಲುಗಾರರು ಪ್ರಶ್ನಿಸ್ಬೇಕು ಅಲ್ವಾ? ಎಲ್ಲಿ ಇಷ್ಟು ಜನ ಸತ್ತಿದ್ದಾರೆ, ಕಾವಲುಗಾರ ನೀನೇನು ಕಾವಲು ಕಾಯ್ತಾ ಇದ್ದೇವ, ನೀ ಎಲ್ಲಿ ಹೋಗಿದ್ಯಪ್ಪ, ನೀನು ನಿದ್ರೆ ಮಾಡ್ತಾ ಇದ್ಯಾ ಅಂತ ಕಾವಲುಗಾರನ ಕೇಳ್ಬಿಟ್ರೆ ಏನ್ರಿ ಅಣ್ಣಪ್ಪ ಸ್ವಾಮಿ ಬೈತಿದ್ದೇವೆ. ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅಲ್ಲ, ಸಪ್ರೇಟ್ ಅದು. ಅಣ್ಣಪ್ಪ ಸ್ವಾಮಿ ಮಂಜುನಾಥ ಬಗ್ಗೆ ಪ್ರೀತಿ ಗೌರವ ಭಕ್ತಿ ಇಟ್ಕೊಂಡು ಹೋಗ್ಬೇಕು ಅವರು. ಆದ್ರೆ ಅಲ್ಲಿ ನಡೆದ ಚಟುವಟಿಕೆ ಏನಿದೆ ಅದನ್ನ ಪ್ರಶ್ನಿಸುವುದು ಅಲ್ಲಿಯ ಕಾವಲುಗಾರರ ಮಾತ್ರ. ಅದಿಲ್ಲಿ ಉತ್ತರದಾಯಿತ್ವ ಅಥವಾ ಅಕೌಂಟಬಿಲಿಟಿ ಯಾರ್ದು ಅಕೌಂಟಬಿಲಿಟಿ ಹೇಳಿ ಅಲ್ವಾ? ಈಗ ನಿಮ್ಮ ಮನೇಲಿ ಏನೋ ಒಂದಾಗುತ್ತೆ, ನಿಮ್ಮ ಮನೆಯಲ್ಲ ಆದರೆ ಜವಾಬ್ದಾರಿ ನಿಮ್ಮ ಯಜಮಾನ್ರ, ಮನೆ ಯಜಮಾನ್ರ ಜವಾಬ್ದಾರಿ ಅಲ್ವಾ? ಅವ್ರು ಪ್ರಶ್ನೆ ಮಾಡೋದು ಇನ್ಯಾರನ್ನ ಮಾಡ್ತಾ ಇರ್ತಾರ. ನಮ್ಮ ಮನೇಲೇನೋ ಆದರೆ ಐ ಆಮ್ ರಿಸ್ಪಾನ್ಸಿಬಲ್, ನಾನು ಮನೆ ಯಜಮಾನ. ಅದೇ ರೀತಿ ಧರ್ಮಸ್ಥಳಕ್ಕೆ ಒಬ್ಬರು ಯಜಮಾನ್ರು ಇದ್ದಾರೆ ಅಲ್ವಾ? ಆ ಯಜಮಾನ್ರು ವಿಲ್ ಹ್ಯಾವ್ ಟು ಪರ್ಫಾರ್ಮ್ ಹಿಸ್ ಡ್ಯೂಟಿ. ಯಜಮಾನ್ರು ನೀವು ಯಾಕೆ ಮಾಡ್ತಾ ಇಲ್ಲ, ನಿಮ್ಮ ಪ್ರದೇಶದಲ್ಲಿ ಯಾಕೆ ಹಿಂಗಾಗ್ತಾ ಇದ್ರೆ ಪ್ರಶ್ನೆ ಮಾಡಿದರೆ ದೇವರ ಪ್ರಶ್ನೆ ಮಾಡೋದಕ್ಕೆ ಹೆಂಗಾಗುತ್ತೆ? ಇದು ದೇವರ ಪ್ರಶ್ನೆ ಮಾಡೋದೇ ಅಲ್ಲ. ಆದರೆ ರಾಜಕೀಯ ಲಾಭಕ್ಕಾಗಿ ಇವರೆಲ್ಲ ಈ ದೇವರ ಆಶ್ರಯವನ್ನು ಪಡಿತಿದ್ದಾರೆ. ನಮ್ಮಲ್ಲಿ ದೇವರು ಅನ್ನೋದು ಒಂದು ವೆರಿ ಬಿಗ್ ಅಂಬ್ರೆಲ್ಲಾ ಟೈಪ್. ಅದು ನೀವು ಅದ್ರ ಕೆಳಗೆ ದೇವ್ರ ಕೆಳಗೆ ನಿಂತ್ಕೊಬಿಟ್ರೆ ಮಳೆ ಆಗಲಿ ಏನೂ ತಾಗಲ್ಲ, ಮಳೆ ನೀರು ಬೀಳಲ್ಲ, ಗಾಳಿನೂ ತಡೆಯುತ್ತೆ, ಅದು ಬಿಸಿಲನ್ನು ತಡೆಯುತ್ತೆ. ಆದ್ದರಿಂದ ಧರ್ಮ ಅನ್ನೋದು ವೆರಿ ಬಿಗ್ ಅಂಬ್ರೆಲ್ಲ. ಅದನ್ನು ಹಿಡ್ಕೊಂಡು ಒಳಗಡೆ ಕೂತ್ಕೋತಾರೆ. ಈ BL ಸಂತೋಷ್ ಮಾಡ್ತಿರೋದು ಅಷ್ಟೇ. ಅವ್ರು ರಾಜಕೀಯಕ್ಕೆ ಬೇಕಾಗಿದೆ, ಅವ್ರಿಗೆ ಪಾಲಿಟಿಕ್ಸ್ ಬೇಕಾಗಿದೆ. ಅವ್ರಿಗೆ ಇದು ಬಿಟ್ಟರೆ ಬೇರೆದಿಲ್ಲ ಪಾಲಿಟಿಕ್ಸು. ರಕ್ತದ ಬಗ್ಗೆ ಮಾತಾಡ್ಬೇಕು, ಯಾಕಂದ್ರೆ ಅದು ಎಮೋಷನ್. ಅದು ರಕ್ತ ಅಂದಕಣ ಎಮೋಷನ್ನು, ಹಿಂಸೆ ಅಂದರೆ ಎಮೋಷನ್, ಹೆಣ ಬಿತ್ತು ಅಂದರೆ ಎಮೋಷನ್. ದೇ ಆರ್ ಟ್ರೈಂಗ್ ಟು ಯೂಸ್ ಇಟ್ ಫಾರ್ ದೇರ್ ಪೊಲಿಟಿಕಲ್
ಗೇನ್ಸ್. ಆದ್ದರಿಂದ ಇವರಿಗೆ ಎಂಟ್ರಿ ತಗೊಂಡಿದ್ದಾರೆ. ಇವರು ಎಂಟ್ರಿ ತಗೊಂಡು ಈ ಹೇಳಿಕೆ ನೀಡುವ ಮೂಲಕ ಬಿಜೆಪಿಯ ಒಳಗಡೆ ಕೂಡ ಕೆಲವರು ಎಸ್ಪೆಷಲಿ ಅಲ್ಲಿ ನಡೆಯುವ ಚಟುವಟಿಕೆ, ಅಕ್ರಮ ವ್ಯವಹಾರಗಳು, ಇನ್ನೊಂದ್ರ ಬಗ್ಗೆ ತನಿಖೆ ನಡೀಬೇಕು ಅಂತ ಹೇಳುವವರು ಬಿಜೆಪಿ ಒಳಗಡೆ ಇದ್ದಾರೆ. ಅವ್ರನ್ನೆಲ್ಲ ಆರ್ಗನೈಸ್ ಮಾಡಬೇಕಾಗಿದೆ ಬಿ ಎಲ್ ಸಂತೋಷ್. ಸೊ ಇಟ್ಸ್ ಅ ವೆರಿ ಬಿಗ್ ಟಾಸ್ಕ್ ಫಾರ್ ಹಿಮ್. ಅಪ್ಪಿಲ್ ಟಾಸ್ಕ್ ಅಂತಾರಲ್ಲ ಹಾಗೆ. ಆ ಕಾರಣಕ್ಕೆ ಈ ಟ್ರೈಂಗ್ ಇವು ಹೇಳಿಕೆ ನಡೀತಾ. ನಿನ್ನೆ ಉಡುಪಿಯಲ್ಲೇ ಅದಕ್ಕೆ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು. ಸೊ ಈ ವಾಂಟ್ ಟು ಆರ್ಗನೈಸ್. ಸೊ ಈ ಎಂಟ್ರಿ ಒಟ್ಟಾರೆ ಇದು ಯಾವ ಪರಿಣಾಮ ಬೀರುತ್ತೆ ಇನ್ನು ನೋಡ್ತೇವೆ. ವಿಲ್ ಹ್ಯಾವ್ ಟು ವೇಟ್. ಆಮೇಲೆ ಸರ್, ಧರ್ಮಸ್ಥಳದ ವಿಚಾರದಲ್ಲಿ ದಾಳಿ ನಡೀತಾ ಇರೋದು ಎಲ್ಲವೂ ಪೂರ್ವ ನಿಯೋಜಿತ. ಇದು ಉಡುಪಿ ಶ್ರೀಕೃಷ್ಣ ಮಠದ ಮೇಲೂ ದಾಳಿ ನಡೆದಿತ್ತು. ಬಟ್ ಅಲ್ಲಿ ಅವ್ರು ಹೇಳೋ ಅಂತದ್ದು ಕ್ವಶನ್ ಮಾಡಿದ್ರೆ ದಾಳಿ ಹ್ಯಾಂಗ್ರಿ ಆಗುತ್ತೆ. ಅದು ಏನ್ ಸೈನ್ಯ ತಗೊಂಡು ಹೋಗಿದ್ದಾರೆ ಯಾರು ದಾಳಿ ಮಾಡಕ್ಕೆ? ಸೊ ಅಲ್ಲಿ ಹೇಳ್ತೀವಪ್ಪ, ಈಗ ಕೃಷ್ಣ ಮಠದ ಮೇಲೆ ಏನೋ ಒಂದು ಅಲ್ಲಿ ಪಂಕ್ತಿ ಭೇದ ಇದೆ. ನೀವು ಕೃಷ್ಣ ಮಠದಲ್ಲಿ ಪಂಕ್ತಿ ಭೇದ ಯಾಕಿದೆ? ಬ್ರಾಹ್ಮಣರಿಗೆ ಒಂದು ಊಟ ಒಂದು ಕಡೆ ಹಾಕ್ತೀರಿ, ಉಳಿದ ಜಾತಿಯವರಿಗೆ ಹಾಕ್ತೀರಿ, ಸರಿನಾ ಅಂತ ಕ್ವಶನ್ ಮಾಡ್ಬಿಟ್ರೆ ದಾಳಿನದು. ವಾಟ್ ಟೈಪ್ ಆಫ್ ನಾನ್ಸ್? ಐ ಡೋಂಟ್. ಯಾಕೆ ಸಮಾನತೆ ಇಲ್ಲ ಅಂತ ಕೇಳ್ತೀವಪ್ಪ. ಎಲ್ಲ ಅಲ್ಲಿ ನೀವು ಧರ್ಮಸ್ಥಳ ಮಠಕ್ಕೆ ಊಟಕ್ಕೆ ಹೋಗ್ಬೇಕಾದ್ರೆ ಅಂಗಿ ತಕೊಂಡು ಹೋಗ್ಬೇಕು. ಜನಿವಾರ ಇದ್ದರೆ ಒಂದು ಕಡೆ, ಜನಿವಾರ ಇಲ್ದಿದ್ದರೆ ಒಂದು ಕಡೆ. ಜನಿವಾರ ಇದ್ದವ್ರಿಗೆ ಒಂದು ಊಟ, ಜನಿವಾರ ಇಲ್ದಿದ್ದವ್ರಿಗೆ ಇನ್ನೊಂದು ಊಟ. ಯಾಕ್ರಿ ಹಿಂಗೆ ಮಾಡ್ತೀರಿ ಅಂದರೆ ಶ್ರೀಕೃಷ್ಣ ಮಠದ ಮೇಲೆ ಕೃಷ್ಣನಿಗೆ ಸಂಬಂಧ ಇಲ್ಲ ಕಣ್ರಿ. ಕೃಷ್ಣ ಅವನು ಕನಕದಾಸ ಅನ್ನುವ ಭಕ್ತ ಬಂದ ಅನ್ನುವ ಕಾರಣಕ್ಕೆ ತನ್ನ ಆ ಕಡೆ ತಿರುಗ್ದ ಅಂತ ನಂಬಿಕೆ ಇರೋದು. ಕೃಷ್ಣನಿಗೆ ಸಂಬಂಧ ಇಲ್ಲ. ಶ್ರೀಕೃಷ್ಣ ಗೊಲ್ಲ ಅವನು ಅಲ್ವಾ? ಶ್ರೀಕೃಷ್ಣ ಅವನು ದೇವರಾದವನು, ಅವನು ಭಕ್ತ ಪರಾಧೀನ. ಅವನಿಗೆ ಅಲ್ಲಿ ನಡೆಯೋನೋ ಕೃಷ್ಣ ಮಠದಲ್ಲಿ ಏನೋ ಆಗುತ್ತೆ ಅಂದರೆ ಕೃಷ್ಣ ಮಠದ ಮೇಲೆ ದಾಳಿ. ಅಲ್ರಿ ಅಲ್ಲಿ ಯಾಕ್ರಿ ಇದರಲ್ಲಿ ಧರ್ಮಸ್ಥಳದಲ್ಲಿ ಹೆಣಗಳು ಬೀಳ್ತವೆ ಅಂದ್ರೆ ಹೆಗ್ಗಡೆಯವ್ರ ಮೇಲೆ ದಾಳಿ. ಇನ್ನೆಲ್ಲ ಯಾವ ದೇವಸ್ಥಾನದಲ್ಲಿ ಯಾವುದೋ ಮಠದಲ್ಲಿ ಒಬ್ಬ ಸ್ವಾಮಿ ಅತ್ಯಾಚಾರ ಮಾಡೋದಂತಲ್ರಿ ಅಂತಂದ್ರೆ ನೀವು ನಮ್ಮ ನಂಬಿಕೆ ಮೇಲೆ ರೀ ಆ ಸ್ವಾಮಿ ಹೋಗ್ಬಿಟ್ಟು ಮಾಡ್ದ. ನಿಮ್ಮ ಮೊನ್ನೆ ಯಾವುದೋ ಒಂದು ಸ್ವಾಮಿ, ಯಾವುದೋ ಒಂದು ಜಾತಿ ಸ್ವಾಮಿ ಮಾಡ್ದಪ್ಪ, ಶಾರದಾ ಮಠದವರು ಮಾಡ್ದ. ಅಲ್ಲಿ ಯಾಕ್ರಿ ಅಂದರೆ ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡ್ತೀರಿ, ಬಿಟ್ಬಿಡಿ ಸ್ವಾಮಿಗಳನ್ನು, ಮುಲ್ಲಾಗಳನ್ನು ಕೇಳಿ, ಫಾದರ್ಗಳನ್ನು ಮಾಡಲ್ವಾ? ದಟ್ ಈಸ್ ನಾಟ್ ಎ ಡಿಫೆನ್ಸ್. ಮುಲ್ಲಾಗಳು ಫಾದರ್ಗಳು ಏನು ಮಾಡಿದ್ರು ಅವರು ಒಳಗೆ ಹೋಗ್ಬೇಕು ಅಲ್ವಾ? ಅದು ಬಿಟ್ಬಿಟ್ಟು ಇಲ್ಲಿ ಯಾಕ್ರಿ ಮಾಡಿದ್ರೆ ನಮ್ಮ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡ್ತಿದ್ದೀರಿ. ಎದ್ದಲ್ಲಿ ಎಲ್ಲ ನಮ್ಮ ಅಲ್ರಿ ನಿಮ್ಮ ಸ್ವಾಮಿ ಅಯೋಗ್ಯ ಇದಾನ ಕಡ್ರಿ, ಅತ್ಯಾಚಾರಿ, ನನ್ನ ಮಗ ಇಷ್ಟು ಜನರ ಮೇಲೆ ಅತ್ಯಾಚಾರ ಮಾಡಿದಾನ ಅವನು, ಹೇಳ್ಬೇಡಿ ನಮ್ಮ ಹಿಂದೂ ಧರ್ಮ ಅಂದ್ರೆ. ಹಿಂದೂ ಧರ್ಮ ಅನ್ನೋದು ನಿಮ್ಗೆ ಇದಕ್ಕೆಲ್ಲ ಅಂಬ್ರೆಲ್ಲನ? ಅತ್ಯಾಚಾರ ಮಾಡೋದಕ್ಕೆ ಅಂಬ್ರೆಲ್ಲನ? ಅತ್ಯಾಚಾರ ಮಾಡ್ತಾ ಹೋಗ್ಬೋದಾ ಹಿಂದೂ ಧರ್ಮದ ಹೆಸರಿನಲ್ಲಿ? ನಾವೊಂದು ಕಾವ್ಯ ಹಾಕೊಂಡು ನಾನು ಏನು ಬೇಕಾದ್ರೂ ಮಾಡ್ಬೋದಾ? ಇಲ್ಲೊಂದು ಕಾನೂನು ಇದೆ ಅಲ್ವಾ, ಒಂದು ಸಂವಿಧಾನ ಇದೆ ಅಲ್ವಾ ಈ ದೇಶದಲ್ಲಿ. ವಿಲ್ ಹ್ಯಾವ್ ಟು ಫಾಲೋ ಇಟ್ ಅಪ್ ಅಲ್ವಾ? ಅದಕ್ಕಿದ್ದಾಗಿ ಯಾಕೆ ಈ ರೀತಿ ಟರ್ನ್ಗಳು ಕೊಡಬೇಕು? ಬಿಕಾಸ್ ಆಫ್ ಪೊಲಿಟಿಕಲ್ ಗೇಮ್. ಅವರಿಗೆ ರಾಜಕೀಯ ಲಾಭ ಬೇಕು. ಒಂದ್ ಕಡೆ ಹೆಗ್ಡೆಯವ್ರ ಪರವಾಗಿ ನಿಂತಂಗೂ ಆಗ್ಬೇಕು, ಮತ್ತೊಂದ್ ಕಡೆ ರಾಜಕೀಯವಾಗಿ ಅವರಿಗೆ ಲಾಭನೂ ಆಗ್ಬೇಕು. ಅಲ್ಲ ನಿಂತರೆ ಆಗೋದವರು ದಟ್ ಇಸ್ ಹೇಗೆ ಅಂದರೆ ಅದೊಂಥರ ಒಳ ಒಪ್ಪಂದ ಅಂತಾರೆ. ಯಾಕಂದ್ರೆ ಹೆಗ್ಗಡೆಯವರು ಈಗ ಬಿಜೆಪಿಯಿಂದ ರಾಜ್ಯಸಭೆಗೆ ಆಯ್ಕೆ ಆದವರು. ಈಸ್ ಆಲ್ಸೋ ಆಕ್ಟಿವ್ ಮೆಂಬರ್ ಆಫ್ ಬಿಜೆಪಿ. ಬಿಜೆಪಿ ಒಳಗೆ ಗುಂಪಿರೋದು ಬೇರೆ, RSL ಗುಂಪಿರೋದು ಬೇರೆ, ಬಟ್ ಈಸ್ ಬಿಜೆಪಿ ಮ್ಯಾನ್. ಸೊ ಆದ್ರಿಂದ ಅವ್ರು ರಕ್ಷಣೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯ. ಅಲ್ಲಿ ಏನಾದರೂ ಯಾಕ್ರಿ ಅಲ್ಲಿ ಅವ್ರದ್ದು ಮೈಕ್ರೋ ಫೈನಾನ್ಸಿಂಗ್ ಏನೋ ತೊಂದರೆ ಆಗ್ತಿದೆಯಲ್ರಿ, ಏನೋ ಕೇಳಬಾರ್ದು ಅಲ್ರಿ. ನಿಯಮ ಬಾಹಿರ ರಿಸರ್ವ್ ಬ್ಯಾಂಕ್ ವಿರುದ್ಧವಾಗಿ ಏನೋ ಇದು ನಡೀತಿದೆಯಲ್ರಿ, ಕೇಳಬಾರ್ದು. ಅಲ್ಲಿ ದಲಿತರ ಭೂಮಿ ಯಾಕ್ರಿ ಕಿತ್ಕೊಂಡು ಹೋಗ್ತಾರೆ, ಕೇಳಬಾರ್ದು. ಅಲ್ಲಿ ಯಾರು ಕಂಡವರೆಲ್ಲ ಧರ್ಮಸ್ಥಳಕ್ಕೆ ದೇಣಿಗೆ ದಾನ ಕೊಟ್ಬಿಟ್ಟು ಭೂಮಿ ಅವರೇ ನಾಪತ್ತೆ ಆಗ್ತಾರೆ, ಯಾಕ್ರಿ ಕೇಳಬಾರ್ದು. ಹಿಂದೂ ಧರ್ಮ ಸಿ ಇದು ಯಾವುದೋ ಒಂದು ಸಮಾಜದಲ್ಲಿ ಮಾನ ಮರ್ಯಾದೆ ಇದ್ಕೊಂಡು ಬದುಕೋ ಸಮಾಜನ ಇದು. ವಿ ಶುಡ್ ನಾಟ್ ಕ್ವೆಶ್ಚನ್ ಇತ್ತು. ನಿಂಗಂದ್ರೆ ಯಾವುದೋ ಪ್ರಶ್ನಿಸಬಾರ್ದು, ಯಾವುದ್ರ ಬಗ್ಗೆ ಮಾತನಾಡಬಾರ್ದು. ನೀವು ಅದು ಕೇಳಿದ ಕಡೆ ನೀವು ಹಿಂದೂ ಧರ್ಮ ವಿರೋಧ, ನೀ ನಕ್ಸಲ್, ನೀ ನಗರ ನಕ್ಸಲ್, ನೀನು ಇಲ್ಲಿರೋವನಲ್ಲ, ನೀ ಚೀನಾ ಏಜೆಂಟು, ಪಾಕಿಸ್ತಾನದ ದುಡ್ಡು ಬರುತ್ತೆ ನಿನಗೆ, ಅರಬ್ ಕಂಟ್ರೀಸ್ ದುಡ್ಡು ಕೊಡ್ತಾರೆ. ಯು ಸಿ ಈ ರೀತಿ ಹೇಳ್ಕೊಂಡು ದುಡ್ಡು ಕೊಟ್ಟರೆ ಯಾರು ತಗೊಂಡು ಮಾಡಿದರೆ ಬೊಡದು ಒಳಗಾಕಿ ಕಾನೂನಿದೆ ಅಲ್ವಾ? ಎಲ್ಲದಕ್ಕೂ ಈ ಧಾರ್ಮಿಕ ಆ್ಯಂಗಲ್ ಕೊಟ್ಬಿಟ್ಟು ಎಲ್ಲೆಲ್ಲೋ ತೀರಿಸಿ ಇಡೀ ಸಮಾಜವನ್ನು ನಾಶಪಡಿಸ್ತಿದ್ದಾರೆ. ಅದರಲ್ಲಿ ಇವ್ರದ್ದು ಮೇನ್ ಕಾಂಟ್ರಿಬ್ಯೂಷನ್. ಸೊ BL ಸಂತೋಷ್ ಮಾಡ್ತಾ ಇರೋದು ಅದೇ, ಬಿಕಾಸ್ ಆಫ್ ಪೊಲಿಟಿಕಲ್ ಗೇಮ್ಸ್. ಓಕೆ, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ನೋಡೋಣ ಈಗ ಸದ್ಯಕ್ಕೆ BL ಸಂತೋಷ್ ಅವರು ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂಥ ಮಾತುಗಳು ಮುಂದೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮತ್ತು ಒಂದು ಕಡೆ ಅವರು ವೀರೇಂದ್ರ ಹೆಗ್ಗಡೆ ಅವರ ಪರವಾಗಿ ನಿಂತು ರಕ್ಷಣೆ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಮತ್ತೊಂದು ಕಡೆ ರಾಜಕೀಯವಾಗಿ ಲಾಭ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸೊ ಏನಾಗುತ್ತೆ ಮುಂದೆ ಕಾದು ನೋಡೋಣ.